ನಮಸ್ತೆ ವೀಕ್ಷಕರೇ. ನಾಳೆ ಮಂಗಳಗೌರಿ, ಶ್ರಾವಣ ಮಾಸದ ಮೊದಲನೇ ದಿನ ಮೊದಲನೇ ಮಂಗಳವಾರ ಮಂಗಳಗೌರಿ ವ್ರತಾಚರಣೆ ಮಾಡುವಂಥದ್ದು. ಈ ವ್ರತಾಚರಣೆ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲ ತುಂಬ ಶ್ರೇಯಸ್ಕರ ಮಂಗಳಕರ ಆಗುತ್ತೆ. ನೋಡಿ, ಮನೇಲಿ ಮಕ್ಕಳಿಗೆ, ಕೆಲವು ಹೆಣ್ಮಕ್ಳಿಗೆ ಮದುವೆ ಆಗದೇ ಇಲ್ಲದೆ ಇರೋವಂಥವ್ರು, ಮದುವೆ ಆಗೋದಿದ್ರೂ ಅಷ್ಟೇ ಮಕ್ಕಳ ಕೈಲಿ ಈ ಪೂಜೆನ ಮಾಡಿಸ್ತಾರೆ, ಮಂಗಳಗೌರಿ ವ್ರತಾಚರಣೆ ಮಾಡ್ತಾರೆ. ಇದು ಕಂಟಿನ್ಯೂಸ್ 5 ವರ್ಷ ಮಾಡಬೇಕಾಗತ್ತೆ. ಈ ಮಂಗಳಗೌರಿ ವ್ರತನ ಮಾಡೋದ್ರಿಂದ ನಿಮ್ಮ ಮಕ್ಕಳು, ಹೆಣ್ಮಕ್ಳು ಒಳ್ಳೊಳ್ಳೆ ಮನೆಗೆ ಸೊಸೆಂದಿರಾಗಿ ಹೋಗ್ತಾರೆ, ಅಂದರೆ ಒಳ್ಳೆ ಮನೆ ಸೇರ್ತಾರೆ. ಅವ್ರಿಗೆ ಒಳ್ಳೆ ಗಂಡ ಮಕ್ಕಳು ಎಲ್ಲ ದೊರಕುತ್ತೆ. ಈ ಒಂದು ಮತ್ತು ನಾನು ನಿಮಗೆ ಪ್ರತಿ ಒಂದು ಮಂಗಳಗೌರಿ ವ್ರತದಲ್ಲೂ ಒಂದು ಮಂತ್ರ ಹೇಳ್ತೀನಿ, ನಾನು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಹೇಳ್ಕೊಳ್ಳಿ. ಮತ್ತು ನೋಡಿ, ಪೂಜೆ ವ್ರತ ಮಾಡೋರಾದರೆ, ಮಂಗಳಗೌರಿ ವ್ರತ ಮಾಡೋರಾದರೆ ಎಲ್ಲ ಸಿದ್ಧಪಡಿಸ್ಕೋಬೇಕು ಒಂದಿನ ಮುಂಚೆನೇ. ಇಲ್ಲ ನಾಳೆ ಬೆಳಗ್ಗೆ ನೀವು ತಯಾರಿಸ್ಕೊಂಡು ಮಾಡಿದ್ರೂ ಆಯಿತು. ನಾಳೆ ಬೆಳಗ್ಗೆನೇ ಹೋಗಿ ನೀವು ತಗೊಂಡು ಮಂಗಳ ಸ್ನಾನ ಮಾಡಿ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಬೇಕು ಬಕೆಟ್ಗೆ. ನೀವು ಮತ್ತು ಸಗಣಿ, ಗೋಮಾಯ, ಮಾವಿನ ಸೊಪ್ಪು ಎಲ್ಲ ತಗೊಂಡು ನೀವು ಮಂಗಳಗೌರಿ ವ್ರತ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ. ಎಲ್ಲ ತಗೊಂಡು ನೀವು ಮಡಿಯಿಂದ ಮಾಡಬೇಕಾಗುತ್ತೆ. ಮನೆಯಲ್ಲಿ ಎಲ್ಲ ಅಂಟು ಮುಂಟು ಏನೂ ಆಗಬಾರ್ದು. ಕಳಸ ಸ್ಥಾಪನೆ ಮಾಡ್ಕೊಬೇಕು, ಗೌರಿ ಅಮ್ಮನ ಸ್ಥಾಪನೆ ಮಾಡ್ಕೊಬೇಕು. ಸಾಕ್ಷಾತ್ ದುರ್ಗೆ ಮಹಾತಾಯಿನೇ ಈ ಮಂಗಳ ಗೌರಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾಕಾಳಿ ಸ್ವರೂಪಿನೇ ಈ ಮಂಗಳ ಗೌರಿ. ಈ ಮಂಗಳ ಗೌರಿಯ ಒಂದು ವ್ರತಾಚರಣೆ ತ್ರಿಪುರ ಸುಂದರಿ ಮತ್ತು ಲಲಿತಾ ದೇವಿಯ ಆರಾಧನೆ ಕೂಡ ಮಾಡ್ತಾರೆ. ಅವರ ಒಂದು ನೀವು ಅಷ್ಟೋತ್ತರ ಮಂತ್ರ ಹಾಗೂ ನಾಮಗಳನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ನಿಮಗೆ, ನಿಮ್ಮ ಮಕ್ಕಳಿಗೆ ಎಲ್ಲ ಶ್ರೇಯಸ್ಕರ ಆಗತ್ತೆ. ನಿಮ್ಮ ಮನೆಯಲ್ಲಿ ಸದಾ ಮಂಗಳವನ್ನೇ ಉಂಟಾಗತ್ತೆ. ಮಂಗಳ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಅದಕ್ಕೆ ಮಂಗಳನ ಶಕ್ತಿಪಡಿಸುವಂಥದ್ದೇ ಈ ಮಂಗಳ ಗೌರಿ ವ್ರತ. ಇದು ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಶ್ರಾವಣ ಮಾಸದಲ್ಲಿ 4 ವಾರ ಬರುತ್ತೆ, ಕೆಲವು ಸಾರಿ 5 ವಾರ ಬರುತ್ತೆ. ಪ್ರತಿ ವಾರನೂ ಈ ಮಂಗಳ ಗೌರಿ ವ್ರತನ ಆಚರಣೆ ಮಾಡಬೇಕಾಗುತ್ತೆ. ಮತ್ತು ಮಂಗಳ ಗೌರಿ ವ್ರತ ನೀವು ಮಾಡಬೇಕಾದ್ರೆ ಪ್ರತಿ ವಾರನೂ ನೀವು 5 ಜನ ಮುತ್ತೈದೆಯರು ಇಲ್ಲ 11 ಜನ ಮುತ್ತೈದೆಯರಿಗೆ ನೀವು ಪೂಜೆ ಮಾಡಿ ಅವರ ಪಾದ ತೊಳೆದು ಒಳಗೆ ಕರ್ಕೊಂಡು ನೀವು ಅವರಿಗೆ ಪೂಜೆ ಮಾಡಬೇಕು. ಮತ್ತು ಅವ್ರಿಗೆ ಕಂಕಣಗಳನ್ನ ಕಟ್ಟಿಬಿಟ್ಟು ತಾಂಬೂಲನ ಕೊಟ್ಟು ಕಳಿಸ್ಬೇಕು. ನೀವು ಅವ್ರಿಗೆಲ್ಲ ಸೇರಿಸಿ ಪೂಜೆ ಮಾಡಬೇಕು. ನಿಮಗೆಲ್ಲ ಅವ್ರ ಆಶೀರ್ವಾದ ಮಾಡ್ತಾರೆ. ಈ ರೀತಿಯೆಲ್ಲ ನೀವು ಮಾಡಬೇಕು. ಕೆಲವ್ರಿಗೆ ಆ ರೀತಿ ಎಲ್ಲ ಆಚರಣೆ ಮಾಡೋಕ್ಕಾಗೋದಿಲ್ಲ. ಮಂಗಳ ಗೌರಿ ಶಕ್ತಿ ಇಲ್ಲದೆ ಇರೋರು, ಗೌರಿ ಪೂಜೆ ಮಾಡೋಕ್ಕಾಗೋದಿಲ್ಲ, ನಮಗೆ ಆ ವ್ರತಾಚರಣೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅನ್ನೋರು ಸಾಕು, ನೀವು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳಿ. ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋಗೆ ಪೂಜೆ ಮಾಡಿ. ಮಾಮೂಲಿ ಅರ್ಶಿನದಲ್ಲಿ ಗೌರಿ ಅಮ್ಮನ ಒಂದು ರೂಪ, ಅರ್ಶಿನ ರೂಪ ಗೌರಿ ಅಮ್ಮ ಅರ್ಶಿನದಲ್ಲಿ ಮಾಡ್ತಾರಲ್ಲ, ಆ ರೀತಿ ಮಾಡಿಬಿಟ್ಟು ನೀವು ಗೌರಿಯ ಒಂದು ಅಷ್ಟೋತ್ತರ ಹೇಳ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಅಂತ ಮಂತ್ರ ಇದೆ, ಅದನ್ನೆಲ್ಲ ನಾನೀಗ ಹೇಳ್ತೀನಿ ವಿಡಿಯೋಲಿ. ಅದನ್ನೆಲ್ಲ ಹೇಳಿಬಿಟ್ಟು ನೀವು ಅರ್ಚನೆ ಮಾಡ್ಕೊಳ್ಳಿ. ಅಕ್ಷತೆಯಿಂದ ತಾಯಿ ನಾಮಗಳನ್ನ ಹೇಳ್ಕೊಂಡು ಅರ್ಚನೆ ಮಾಡ್ಕೊಳ್ಳಿ. ಮಾಡೋದು ನೋಡಿ, ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿದಿನವೂ ತುಂಬ ಅಮೂಲ್ಯವಾದದ್ದು, ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ. ಅಂದರೆ ಈ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋ ಆಗಿಲ್ಲ. ಈ ಮಂಗಳಗೌರಿ ಪೂಜೆ ಮಾಡೋರು ಅಷ್ಟೇ ನಾನ್ ವೆಜ್ ಸೇವಿಸೋ ಆಗಿಲ್ಲ. ಶ್ರಾವಣ ಮಾಸ ಮುಗಿಯೋರ್ಗು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಮನೆಯಲ್ಲಿ ಡ್ರಿಂಕ್ಸ್ ತರೋ ಹಾಗಿಲ್ಲ, ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಮತ್ತು ಮೊಟ್ಟೆ ತಿನ್ನೋ ಹಾಗಿಲ್ಲ. ಈಗೆಲ್ಲ ಏನು ಅವಲಕ್ಷಣ ಮಾಡ್ಕೊಂಡು ಪೂಜೆ ಮಾಡಬಾರ್ದು. ಆದರೆ ಮಾಡಿ, ಇಲ್ಲ ಅಂದರೆ ಬೇಡ ಅಷ್ಟೇ. ಮತ್ತು ನೀವು ವಿಶೇಷವಾಗಿ ಪೂಜೆ ಆಚರಣೆ ಮಾಡಬೇಕು, ಮಡಿಯಿಂದ ಇರಬೇಕು. ಮತ್ತು ಬ್ರಹ್ಮಚಾರಿಣ್ಯ ವ್ರತ ಮದುವೆ ಆಗಿರೋರು ಕೂಡ ಮಾಡ್ಬೋದು, ಮಕ್ಕಳು ಮರಿ ಗಂಡನಿಗೋಸ್ಕರ. ಅದರಿಂದ ಬ್ರಹ್ಮಚಾರಿಣಿ ಪಾಲನೆ ಮಾಡಬೇಕು. ಮತ್ತು ಮಂಗಳಗೌರಿಗೆ ಸಿಹಿಯಾದ ಪೊಂಗಲ್ ಇಡಬೇಕು. ನೀವು ದಾಳಿಂಬರೆ ಹಣ್ಣುಗಳು, ಫ್ರೂಟ್ಸ್ ಇಡ್ಬೋದು, ಹಾಲು ಇಡ್ಬೋದು ನೈವೇದ್ಯಕ್ಕೆ. ವಾರಕ್ಕೆ ಒಮ್ಮೆ ಬರುವಂಥದ್ದು, 4 ವಾರ 5 ವಾರ ಬರುತ್ತೆ. ನೋಡ್ಕೊಳ್ಳಿ ಎಷ್ಟು ವಾರ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಇದೆ ಅಂತ ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ.
ನೋಡಿಕೊಂಡು ಈ ವ್ರತನ ಆಚರಣೆ ಮಾಡಿ. ಮತ್ತು ಮಂತ್ರ ಎಲ್ಲ ನಾನಿವಾಗ ಹೇಳ್ತೀನಿ, ಇದನ್ನು ನೀವು ಒಂದು ಪೆನ್ನು ಬುಕ್ ತೊಗೊಂಡು ಬರ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಕೆಲವು ಮಂತ್ರಗಳನ್ನ ಹಾಕಿರ್ತೀನಿ, ಅದು ಹೇಳ್ಕೊಳ್ಳಿ. ನೋಡಿ ಮಂತ್ರ: ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣೆ ನಮೋಸ್ತುತೆ. ಇದು ಒಂದು ಮಂತ್ರ. ಎರಡನೇ ಮಂತ್ರ ನೋಡಿ, ಬರ್ಕೊಳ್ಳಿ: ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷೇಮ ಶಿವದಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಇದು ಎರಡನೇ ಮಂತ್ರ. ಮೂರನೇ ಮಂತ್ರ: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇದು ಮೂರನೇದು. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತುಷ್ಟರೂಪೇಣ ಸಂಸ್ಥಿತಾ ನಮಸ್ತುತೈ 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 ನಮೋ ನಮಃ. ಮೂರನೇದು ಮುಗೀತು. ನಾಲ್ಕನೇದು ಈಗ ಮೂರನೇದೇ ಕಂಟಿನ್ಯೂ. ಇವಾಗ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತುತೈ ನಮಸ್ತುತೈ ನಮಸ್ತಸ್ತೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ತೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ತೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ. ನೋಡಿ, ಇಷ್ಟು ಆಯಿತು. 3 ಮಂತ್ರಗಳು ವಿಶೇಷವಾಗಿರುವಂಥದ್ದು. ಇದನ್ನು ಪಠನೆ ಮಾಡಿ. ಮತ್ತು ನಿರ್ವಾಣ ಮಂತ್ರ ಅಂತ ಒಂದಿದೆ, ಇದನ್ನು ಹೇಳ್ಕೊಳ್ಳಿ ನಾಳೆ. ಓಂ ಯವ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಓಂ ಯವಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ. ಇದನ್ನು ಹೇಳಿ. ನೋಡಿ, ಇವಾಗ ಹೇಳಿರುವಂಥದ್ದು ಈ 4 ದುರ್ಗಾ ಮಂತ್ರಗಳೇ. ಮಂಗಳ ಗೌರಿ ಪೂಜೆ ಮಾಡಬೇಕಾದ್ರೆ 4 ಮಂತ್ರಗಳನ್ನು ಹೇಳಿ, ಸಾಕ್ಷಾತ್ ದುರ್ಗಾದೇವಿನೇ ಮಂಗಳ ಗೌರಿ. ಇದನ್ನು ನೀವು ಪ್ರತಿನಿತ್ಯ ಪಠಿಸಿದ್ರು ಕೂಡ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಯಶಸ್ಸು ಎಲ್ಲ ಸಿಗುತ್ತೆ ನಿಮಗೆ. ಎಲ್ಲ ಮಂಗಳ ಕಾರ್ಯ ಎಲ್ಲ ನಿಮಗೆ ಚೆನ್ನಾಗಿ ನೆರವೇರುತ್ತೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ನೋಡಿ ವೀಕ್ಷಕರೇ, ನಾನು ನಾಳೆ ಮತ್ತೊಂದು ವಿಡಿಯೋ ಹಾಕ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಗಳ ಗೌರಿ ಪೂಜೆನ ನಾಳೆಯಿಂದ ಶುರು ಮಾಡಿ, ಸಂಕಲ್ಪ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡ್ಕೊಳ್ಳಿ. ಮದುವೆ ಆಗಿಲ್ಲದೆ ಇರೋ ಹೆಣ್ಮಕ್ಳಿಗೆ ಶೀಘ್ರವಾಗಿ ಮದುವೆ ಆಗುತ್ತೆ. ತುಂಬ ದಿನದಿಂದ ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆ ಬೇಗ ವರ ಕೂಡಿ ಬರುತ್ತೆ. ಸಂಕಲ್ಪ ಮಾಡಿಕೊಂಡು ಮಾಡಿ. ಅರ್ಶಿನ ಕೊಂಬೆಲ್ಲ ಇಡಬೇಕು ಪೂಜೆಗೆ. ಮತ್ತು ನೀವು ಕುಂಕುಮ ಕೊಡೋರಿಗೆ ಅರ್ಶಿನದ ಕೊಂಬೆಲ್ಲ ಕೈಗೆ ಕಟ್ಟಬೇಕು. ನೀವು ಕಂಕಣನ ಕಟ್ಟಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಬೇಗ ಒಳ್ಳೆ ವರ ಸಿಗುತ್ತೆ, ಒಳ್ಳೆ ಮನೆ ಸೇರ್ತೀರಾ, ಒಳ್ಳೆ ಗಂಡ ಸಿಗುತ್ತೆ, ಒಳ್ಳೆ ಮನೆ ಎಲ್ಲ ಸಿಗುತ್ತೆ ನಿಮಗೆಲ್ಲ ಅನುಕೂಲ ಆಗುತ್ತೆ ವೀಕ್ಷಕರೇ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.